ಮೆಕ್ಕೆಜೋಳ ಬೆಳೆ ನಾಶ ಮಾಡಿದ್ದಾರೆ ದುಷ್ಕರ್ಮಿಗಳು. ರಾತ್ರಿ ಬೆಳೆಯನ್ನ ನಾಶ ಮಾಡಿದ್ದಾರೆ ಕಿಡಿಗೇಡಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯನಗರದ ಹೊಳಗುಂದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಘಟನಾ ಸ್ಥಳಕ್ಕೆ ಹೂವಿನ ಹಡಗಲಿ ಪೊಲೀಸರು ಸದ್ಯ ಭೇಟಿ ಕೊಟ್ಟಿದ್ದಾರೆ. ಕೃತ್ಯ ಎಸಗಿದ್ದವರ ವಿರುದ್ಧವಾಗಿ ಸೂಕ್ತ ಕ್ರಮಕ್ಕೆ ಒತ್ತಾಯ ಮಾಡಲಾಗಿದೆ. ಹೂವಿನ ಹಡಗಲಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಹಳಗುಂದಿ ಗ್ರಾಮದ ಮೆಳ್ಳಿ ಹಾಲವ್ವ ಅವರ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆಯನ್ನ ನಾಶ ಮಾಡಲಾಗಿದೆ. ಹುಲಸಾಗಿ ಬೆಳೆದು ನಿಂತಿದ್ದ ಮೆಕ್ಕೆಜೋಳ ತೆನೆಗಳನ್ನ ಕಟಾವು ಮಾಡಿದ್ದಾರೆ ದುಷ್ಕರ್ಮಿಗಳು. ಮೆಳ್ಳಿ ಹಾಲವ್ವ ಇವರ ಹೊಲದಲ್ಲಿ ರಾತ್ರಿ ಯಾರೋ ದುಷ್ಕರ್ಮಿಗಳು ಬಂದು ಈ ಥರ ಎಲ್ಲ ಬೆಳೆಯನ್ನು ನಾಶ ಮಾಡಿದ್ದಾರೆ. ಯಾರ ಬಂದ್ ಮೆಕ್ಕೆಜೋಳ ಕೋದೋಗ್ಯಾರ, ಅಕ್ಕಿ ಎಲ್ಲ ಸುಲಂಗಿ ಆಗೈತಿ. ಇದಕ್ಕೆ ಏನ್ ಪರಿಹಾರ ಯಾವನ್ ಮಾಡ್ಯಾನ ಗೊತ್ತಿಲ್ಲ. ದಾರಿ ಮಾಡಿ ಕೊಡ್ರಿ ನಮ್ಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಮೆಕ್ಕೆಜೋಳ ಬೆಳೆಯನ್ನ ದುಷ್ಕರ್ಮಿಗಳು ನಾಶ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ರೈತ ಕಷ್ಟಪಟ್ಟು ಸಾಲ ಮಾಡಿದಂತಹ ಬೆಳೆ ಅಂದ್ರೆ ಮೆಕ್ಕೆಜೋಳ ತೆನೆಗಳನ್ನ ಕಟಾವು ಮಾಡಿದ್ದಾರೆ ದುಷ್ಕರ್ಮಿಗಳು ಅಂತ ಹೇಳಿದ್ರೆ ಯಾರಾದ್ರ ಬಗ್ಗೆ ಇವರಿಗೆ ಅನುಮಾನ ಏನಾದ್ರೂ ಇದೆಯಾ ಅಂತ ಹೇಳಿ, ಯಾಕೆ ಈ ರೀತಿ ಮಾಡಿದ್ದಾರೆ ದುಷ್ಕರ್ಮಿಗಳು? ಹೌದು ದಿವ್ಯಾ, ನಿಜಕ್ಕೂ ಕೂಡ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದ್ ಕಡೆ ರೈತರು ಬೆಳೆಯನ್ನ ಬೆಳೆದು ಮಾರುಕಟ್ಟೆಗೆ ಅದನ್ನ ಸಾಗಾಟ ಮಾಡಿ ಬೆಂಬಲ ಬೆಲೆ ಸಿಗೋದ್ರಲ್ಲಿ ಅಷ್ಟರಲ್ಲೇ ಇದೆ ರೈತರ ಬದುಕು ಅನ್ನೋ ತರ ಇಲ್ಲಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದ ಮೆಳ್ಳಿ ಹಲ್ವಾ ಅಂತಕ್ಕಂತ ಒಬ್ಬ ರೈತ ಏನಿರ್ತಾಳೆ, ಆಕೆಯ ಹೊಲದಲ್ಲಿ ದುಷ್ಕರ್ಮಿಗಳು ರಾತ್ರಿ ಮೆಕ್ಕೆಜೋಳ ಬೆಳೆಯನ್ನ ಕಟಾವು ಮಾಡ್ತಾರೆ, ಅದನ್ನ ನಾಶ ಮಾಡ್ತಾರೆ. ನಿಜಕ್ಕೂ ಕೂಡ ಆ ರೈತರ ಬದುಕು ಕೂಡ ಈಗ ಮುರಾಬಟ್ಟೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ರೈತರು ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳೀತಾರೆ. ಆ ಬೆಳೆ ಇನ್ನೇನು ಕೈಗೆ ಬಂದು ಫಸಲು ಮಾರಾಟ ಮಾಡ್ಬೇಕು ಅನ್ನೋಷ್ಟ್ರಲ್ಲಿನೇ ಈ ರೀತಿಯಾದಂತ ಒಂದ್ ಕಡೆ ಮಳೆ ಬಂದು ಹಾಳು ಮಾಡಿದ್ರೆ, ಇನ್ನೊಂದ್ ಕಡೆ ಇಂಥ ದುಷ್ಕರ್ಮಿಗಳು ರೈತರ ಬೆಳೆಯನ್ನ ಹಾಳು ಮಾಡಿ ಇವತ್ತು ಅವರು ಕೈ ಸುಟ್ಕೊಂಡಿರ್ತಕ್ಕಂಥದ್ದು ಕೂಡ ಗಮನಕ್ಕಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಈಗ ಆ ಒಂದು ಏನ್ ರೈತರಿದ್ದಾರೆ, ರೈತರು ಕೂಡ ಈ ದುಷ್ಕರ್ಮಿಗಳು ರಾತ್ರಿ ಬೆಳೆಯನ್ನ ನಾಶ ಮಾಡಿದ್ರೆ ಈ ಬಗ್ಗೆ ಸ್ಥಳೀಯ ಹೂವಿನಹಡಗಲಿಯ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಮತ್ತು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಈಗ ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ಇವರಿಗೆ ಆಗದೆ ಇರೋರು ಎಲ್ಲೋ ಒಂದ್ ಕಡೆ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾರೇ ಆಗಿರ್ಲಿ ಅವರ ವಿರುದ್ಧ ನಾವು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥದ್ದು ಕೂಡ ಹೂವಿನಹಡಗಲಿ ಪೊಲೀಸರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.